ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ? ಹಾಗೂ ನಿಮಗೂ ಕೂಡ ಕೆಮಿಕಲ್ ಡೈ ಬಳಸೋಕೆ ಇಷ್ಟ ಇಲ್ಲ ಅಂದರೆ ಇವತ್ತಿನ ವಿಡಿಯೋ ನಿಮ್ಮ ಸಲುವಾಗಿದ್ದು ವೀಕ್ಷಕರೇ. ಇದನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕಪ್ಪಗಾಗುತ್ತೆ. ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂದರೆ ಇದರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಎಷ್ಟೇ ಹೇರ್ ಫಾಲ್ ಆಗ್ತಾ ಇರಲಿ ಅದು ಕೂಡ ನಿಲ್ಲುತ್ತೆ. ಸೊ ಇದನ್ನು ರೆಗ್ಯುಲರ್ ಆಗಿ ಬಳಸಬೇಕು. ಹಾಗೂ ಈ ರೀತಿಯಾಗಿ ನಿಮ್ಮ ಕೂದಲು ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತವೆ. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಬಳಸದೆ. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ತಡ ಮಾಡದೆ ಅದು ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ತಡ ಮಾಡದೆ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋ ಏನಂತ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇವಾಗ ಅದರ ಒಳಗಡೆ ನಾನು ಒಂದು ಫುಲ್ ಗ್ಲಾಸ್ ಅಷ್ಟು ಕುಡಿಯೋ ನೀರನ್ನು, ಸಾಫ್ಟ್ ವಾಟ್ರನ್ನ ಹಾಕ್ತಾಯಿದ್ದೀನಿ. ನೀರನ್ನು ಸ್ವಲ್ಪ ಮಟ್ಟಿಗೆ ಕುದಿಯೋಕ್ಕೆ ಬಿಡಬೇಕು, ಅಂದರೆ ಸ್ವಲ್ಪ ಚೆನ್ನಾಗಿ ಅದು ಬಿಸಿ ಆಗಬೇಕು. ಆಮೇಲೆ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ವೀಕ್ಷಕರೇ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ನಲ್ಲಿ ಬರುತ್ತೆ. ಸೊ ಅದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬಲ್ಲಿ. ಇವಾಗ ನೋಡಿ, ನೀರಂತೂ ಬಿಸಿ ಆಗಿದೆ. ಇವಾಗ ಇದರಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ನಾನು ಹಾಕ್ತಾ ಇರುವಂಥದ್ದು ಮೆಂತ್ಯ ಕಾಳು. ನಿಮ್ಮೆಲ್ಲರಿಗೆ ಗೊತ್ತಿದೆ ಮೆಂತ್ಯ ಕಾಳು ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ನೈಕೋಟೆನಿಕ್ ಆ್ಯಸಿಡ್ ಇರುತ್ತೆ. ಅದರಿಂದ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಅದು ನಮ್ಮ ಸ್ಕ್ಯಾಲ್ಪ್ಗೆ ಒಂದು ಹೊಸ ಜೀವವನ್ನು ಕೊಟ್ಟು ಕೂದಲು ಉದುರೋ ಸಮಸ್ಯೆನ ಕಡಿಮೆ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ನಾನಿಲ್ಲಿ ಕಲ್ಲುಂಜಿ ಅಂದರೆ ಕಪ್ಪು ಜೀರಿಗೆ, ನೈಜೀರಿಯಾ ಸೀಡ್ ಕೂಡ ಅಂತಾರೆ. ಇದು ಕೂಡ ಅಷ್ಟೇ ವೀಕ್ಷಕರೇ, ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ಕೂದಲನ್ನ ಕಪ್ಪಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಟೀ ಪುಡಿ. ಟೀ ಪುಡಿಯಲ್ಲಿ ಟೈಟಾನ್ ಅಂತ ಪದಾರ್ಥ ಇರುತ್ತೆ. ಇದು ನಮ್ಮ ಕೂದಲು ಆರೈಕೆಗೆ ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕೂದಲು ಆರೈಕೆಯನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಒಂದು ಟೀ ಪುಡಿನ ಬಳಸ್ತಿರಲ್ಲ ಅದು ಒಂದಷ್ಟು ಫುಲ್ ಸ್ಪೂನಷ್ಟು ಹಾಕ್ಕೋಬೇಕು. ನೆಕ್ಸ್ಟ್ ಕೂದಲನ್ನು ನ್ಯಾಚುರಲಾಗಿ ಸಾಫ್ಟ್, ಸಿಲ್ಕಿ ಮಾಡಬೇಕು. ಹಾಗೂ ನಾವು ಮಾಡ್ತಿರೋ ಅಂಥ ರೆಮಿಡಿಗೆ ಮತ್ತಷ್ಟು 100% ಜಾಸ್ತಿ ವರ್ಕ್ ಮಾಡಬೇಕಂದ್ರೆ ಕಾಫಿ ಏನು ಮಾಡುತ್ತೆ ಅಂದರೆ ತುಂಬಾ ಮತ್ತಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ. ಸೊ ಹಾಗಾಗಿ ಕಾಫಿಯನ್ನು ಕೂಡ ಒಂದಷ್ಟು ಪುಡಿಯಷ್ಟು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಇದ್ರ ಕಲರ್ ಪೂರ್ತಿ ಚೇಂಜ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಹಾಗೂ ಹಾಕಿರೋ ಇಂಥ ಇಂಗ್ರೀಡಿಯೆಂಟ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಅಲ್ಲಿವರೆಗೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಇದೇ ರೀತಿಯಾಗಿ ನಾವು ಬಾಯ್ಲ್ ಮಾಡ್ತಾ ಹೋಗಬೇಕು. ಸೊ ನೀವು ನೋಡ್ತಾ ಇರ್ಬೋದು ಸೈಡ್ಗೆ ಹಾಗೂ ಮಧ್ಯದಲ್ಲಿ ಯಾವ ರೀತಿಯಾಗಿ ಕಪ್ಪು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಮಾಡೋದು ಕೂಡ ಸುಲಭ ಇದೆ ವೀಕ್ಷಕರೇ. ಸೊ ಜಸ್ಟ್ ಇದನ್ನು ಅಪ್ಲೈ ಮಾಡ್ಕೊತಾ ಬನ್ನಿ. ನಿಮ್ಮ ಕೂದಲೇ ಇರುವಂಥ ಪ್ರತಿಯೊಂದು ಸಮಸ್ಯೆಯಿಂದ ಪರಿಹಾರನ ಪಡ್ಕೊಳ್ಳಿ. ವಾರಕ್ಕೆ ವೀಕ್ಷಕರೇ 2 ರಿಂದ 3 ಸಲ ಈ ರೆಮಿಡಿನ ಟ್ರೈ ಮಾಡ್ತಾ ಬರಬೇಕು. ಆವಾಗೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ನೋಡಿ, ವಾರಕ್ಕೆ 3 ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತಿರಲ್ವ. ಸೊ ಅದಕ್ಕೂ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ಬರೀ ಒಂದು ಅರ್ಧ ಗಂಟೆ, ಜಸ್ಟ್ 20 ಮಿನಿಟ್ಸ್, ಜಾಸ್ತಿ ಇಲ್ಲ ವೀಕ್ಷಕರೇ, ಜಸ್ಟ್ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡು ಆಮೇಲೆ ತಲೆನ ವಾಶ್ ಮಾಡ್ಕೋಬೇಕು. ಬೇಕಾಗಿರುವಂಥ ರಿಸಲ್ಟ್ನ ಪಡ್ಕೋತೀರ. ಸೊ ಇವಾಗ ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ವೀಕ್ಷಕರೇ ಮೆಹಂದಿ ಕೂಡ ನೋಡಿ ವೀಕ್ಷಕರೇ ನಮ್ಮ ಕೂದಲನ್ನ ಕಂಡೀಷ್ನರ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಈ ರೀತಿ ಮೆಹಂದಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಬ್ರೌನ್ ಇಲ್ಲದೆ ಬ್ಲ್ಯಾಕ್ ಆಗಿ ಬರುತ್ತವೆ. ಹಾಗಾಗಿ ಇಲ್ಲಿ ನಾನು 1 ಸ್ಪೂನಷ್ಟು ಮೆಹಂದಿ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಮೆಹಂದಿ ಪುಡಿನ ಕೂಡ ಹಾಕ್ಕೊಂಡು ಇದನ್ನು ಕೂಡ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ವಾರಕ್ಕೆ 2 ರಿಂದ 3 ಸಲ ಮಾಡಬೇಕು ವೀಕ್ಷಕರೇ. ಒಂದೇ ತಿಂಗಳ ಒಳಗಡೆ ನಿಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಅಂತ ನೋಡ್ಕೊಂಡು ನೀವೇ ಆಶ್ಚರ್ಯ ಪಡ್ಕೋತೀರ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಸೊ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಈ ಒಂದು ನಮ್ಮ ರೆಮಿಡಿ ರೆಡಿ ಆಗ್ತಾಯಿದೆ. ಯಾವುದೇ ಒಂದು ಕೆಮಿಕಲ್ ಇಲ್ಲ, ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡೋದು ಇಲ್ಲ. ಇದರಿಂದ ಯಾವ ಸೈಡ್ ಇಫೆಕ್ಟು ಆಗೋದಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾವುದೇ ವಯಸ್ಸು ಇರೋ ಜನರಿರಲಿ ಅದನ್ನು ಹಾಯಾಗಿ ಯೂಸ್ ಮಾಡ್ಕೊಳ್ಬಹುದು.
ಸೊ ನೋಡಿ ವೀಕ್ಷಕರೇ, ಆದಷ್ಟು ಕೆಮಿಕಲ್ ಯುಕ್ತವಾದಂಥ ಪದಾರ್ಥಗಳನ್ನು ಬಳಸೋದು ಬಿಟ್ಟುಬಿಟ್ಟು ಆಯುರ್ವೇದಿಕ್ ವಸ್ತುಗಳನ್ನು ಬಳಕೆ ಮಾಡಿದರೆ ಇದರಿಂದ ನಮ್ಮ ಕೂದಲು ಆರೈಕೆ ಜೊತೆಗೆ ನಮ್ಮ ದೇಹ ಆರೈಕೆ ತುಂಬಾ ಒಳ್ಳೆಯದಿರುತ್ತೆ. ಚಿಕ್ಕ ಮಕ್ಕಳಿಗೆ ಕೆಮಿಕಲ್ ಡೈಸ್ ಎಲ್ಲ ಅಪ್ಲೈ ಮಾಡೋದ್ರಿಂದ ಅವ್ರ ಕಣ್ಣ ಮೇಲೆ ಅವ್ರ ತಲೆ ಮೇಲೆ ತುಂಬಾ ಸೈಡ್ ಎಫೆಕ್ಟ್ ಬೀಳುತ್ತವೆ ವೀಕ್ಷಕರೇ. ಹಾಗಾಗಿ ಆದಷ್ಟು ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಸೊ ಇದು ಅಂತೂ ರೆಡಿ ಆಗ್ತಾಯಿದೆ ವೀಕ್ಷಕರೇ. ಸೊ ಜಾಸ್ತಿ ಕೂಡ ಇದನ್ನು ಪೂರ್ತಿ ಗಟ್ಟಿ ಆಗೋಕ್ಕೆ ಬಿಡಬಾರ್ದು, ಸ್ವಲ್ಪ ನೀರಿನ ಅಂಶ ಇದರಲ್ಲಿ ಇರಬೇಕು. ಸೊ ಈ ಒಂದು ಸ್ಟೇಜ್ಗೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ನಿಮ್ಮನ್ನು ತೋರಿಸ್ತೀನಿ ವೀಕ್ಷಕರೇ ಯಾವ ರೀತಿಯಾಗಿ ಇದು ರೆಡಿ ಆಗುತ್ತೆ ಅಂತ. ಸೊ ನೋಡಿ ಇದಂತೂ ರೆಡಿ ಆಗಿಬಿಟ್ಟಿದೆ. ಈ ಒಂದು ಸ್ಟೇಜ್ವರೆಗೂ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ವೀಕ್ಷಕರೇ, ಗ್ಯಾಸಿನ ಫ್ಲೇಮ್ನ ಇವಾಗ ನಾನು ಆಫ್ ಮಾಡ್ಕೊಂಡು ಬಿಡ್ತೀನಿ. ಒಂದು 5 ನಿಮಿಷಗಳ ಕಾಲ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ ಇವಾಗ ಇದು ತಣ್ಣಗಾಗ್ಬಿಟ್ಟಿದೆ. ಸೊ ಇವಾಗ ಇದನ್ನು ನಾನು ಸೋರಿಸ್ಕೊತೀವಿ ವೀಕ್ಷಕರೇ. ಒಂದು ನೋಡಿ ಇಲ್ಲಿ ಬೌಲನ್ನು ತೊಗೊಂಡಿದ್ದೀನಿ, ಇದರಲ್ಲಿ ನಾನು ಒಂದು ಜಾರನ್ನು ಇಟ್ಟು ಸೋರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬಟ್ಟೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಸೊ ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಿರುವಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿ ರೆಡಿಯಾಗಿದೆ ಅಂತ ನೋಡ್ಕೋಬೋದು. ಸೊ ಇದನ್ನು ನೀವು ಚೆನ್ನಾಗಿ ತಲೆ ಸ್ನಾನಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹಚ್ಕೊಳ್ಬೇಕು ವೀಕ್ಷಕರೇ. ಸೊ ಎಲ್ಲ ಕಡೆಯೂ ಎಲ್ಲ ಬಿಳಿ ಕೂದಲು ಸಮಸ್ಯೆ ಎಲ್ಲೆಲ್ಲಿದೆ ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಂಡು ಆಮೇಲೆ ತಲೆನ ವಾಶ್ ಮಾಡ್ಕೊಳ್ಳಿ ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ತುಂಬಾ ಸಾಫ್ಟ್ ಸಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತವೆ, ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಸೊ ಖಂಡಿತವಾಗ್ಲೂ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡಬೇಕು. ಹಾಗೂ ನಿಮಗೆ ಇದು ಹೇಗೆ ಯೂಸ್ ಆಯಿತು ಅಂತ ನನ್ನನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ವೀಕ್ಷಕರೇ. ಹೆಲ್ದಿ ತಿನ್ನಿ, ಹೆಲ್ದಿ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಸೊ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಈ ರೆಮಿಡಿ ನಿಮಗೆ ಹೇಗೆ ಹೆಲ್ಪ್ ಆಯ್ತು ಅಂತ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.